ಇನ್ನು ತುಮಕೂರಿನ ಈ ಒಂದು ಭಾಗದಲ್ಲಿ ಸ್ಮಶಾನ ಭೂಮಿಯ ಕೊರತೆ ಇದೆ. ಅಂತ್ಯ ಸಂಸ್ಕಾರಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸ್ಮಶಾನ ಭೂಮಿ ಕೊರತೆ, ಅಂತ್ಯ ಸಂಸ್ಕಾರಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು. ನೆಲಹಾಲ್ ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದು ಬೆಳ್ಳಾವಿ ಹೋಬಳಿ, ತುಮಕೂರು ಜಿಲ್ಲೆ ಬೆಳ್ಳಾವಿ ಹೋಬಳಿ ನೆಲಹಾಲ್ ಗ್ರಾಮ. ಇದು ಬೆಳಗ್ಗೆಯಿಂದ ಶವವಿಟ್ಟು ಅಲ್ಲಿರುವಂತಹ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾಗರಾಜು ಸಾವನ್ನಪ್ಪಿರುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಶವವನ್ನ ಗ್ರಾಮ ಪಂಚಾಯಿತಿ ಮುಂದೆ ಇಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಸಾವನ್ನಪ್ಪಿರುವಂತಹ ವ್ಯಕ್ತಿಗೆ ಇನ್ನೂ ಸಹ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮುಕ್ತಿ ಸಿಗದೆ, ಸತ್ತ ಮೇಲೂ ಸಹ ನಾಗರಾಜ್ಗೆ ಮುಕ್ತಿ ಸಿಗದೆ ಒದ್ದಾಟವನ್ನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಸ್ಮಶಾನ ಒತ್ತುವರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜಾಗನೇ ಇಲ್ಲ. ಸ್ಮಶಾನ ಜಾಗವನ್ನ ಸುತ್ತಮುತ್ತಲಿನ ರೈತರು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೆಲಹಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಸಾಗರ ಗೇಟ್ನಲ್ಲಿರುವಂತಹ ಸ್ಮಶಾನ, ಆ ಒಂದು ಸೋಮಸಾಗರ ಗೇಟ್ ಬಳಿಯ ಸರ್ವೆ ನಂಬರ್ 19ರಲ್ಲಿ ಇರುವಂತಹ ಒಂದು ಸ್ಮಶಾನ ಭೂಮಿ ಅದು. ಬೆಳಿಗ್ಗೆಯಿಂದಲೂ ಕೂಡ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ಸ್ಥಳಕ್ಕೆ ಅಧಿಕಾರಿಗಳು ಸಹ ಬಂದಿಲ್ಲ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ನೆಲಹಾಲ್ ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಸಾವನ್ನಪ್ಪಿರುವಂತಹ ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಜಮಾನ್ರು ತೀರೋಗವ್ರೆ, ನಮಗೆಲ್ಲೂ ಜಾಗ ಮಸಾಣ ಇಲ್ರ, ಎಲ್ಲೂ ಜಾಗ ಕೊಡ್ತಾ ಇಲ್ರ, ಅದಕ್ಕೆ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಯಾವಾಗಲಿಂದ ಇದು ನೆನ್ನೆ ಡೆತ್ ಆಗಿದ್ರಾ? ನೆನ್ನೆ ದಿವಸ ಇದು ತೀರೋಗಿದ್ರು, ಇವತ್ತೊಂದು ಇಲ್ಲಿ ಹಾಕೊಂಡಿದ್ದೀವಿ. ನಮಗೆ ಇದಕ್ಕೆ ಮಸಾಣಕ್ಕೆ ಜಾಗ ಕೊಟ್ಟು ಸ್ವಲ್ಪ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ರ ನಮಗೆ. ಅದಕ್ಕೆ ಅಧಿಕಾರಿಗಳು ಕೇಳಿದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳೆಲ್ಲ ಅದಕ್ಕೆ ಕೇಳ್ತಾ ಇದ್ದೀವಲ್ಲ ನಾವು. ಒಟ್ಟಾಗಿ ಸತ್ ಮೇಲೂ ಕೂಡ ಮುಕ್ತಿ ಸಿಕ್ಕಿಲ್ಲ ಇನ್ನು ನಮಗೆ ಜಾಗ ಸಿಕ್ಕಿಲ್ರ. ನಮ್ಮ ಯಜಮಾನ್ರ ಅವ್ರು ನಮ್ಮ ಅತ್ತೆ. ಏನಾಗಿ ಸತ್ತೋದ್ರು ಅವರು? ಅವರು ಏನಾಗಿಲ್ರ, ಹಾರ್ಟ್ ಟ್ರಬಲ್ ಆಗಿರ್ತಿರೋದ್ರು. ಒಟ್ಟಾಗಿ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಮುಂಚೆ ಹೇಳಿರ್ಲಿಲ್ವಾ ಈ ಥರ ಎಲ್ಲ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ ಅಂತ? ಗ್ರಾಮಸ್ಥರು ಕೇಳಿರ್ಲಿಲ್ವಾ? ಕೇಳಿರ್ಲಿಲ್ಲ, ಇವಾಗ ಕೇಳ್ತಾ ಇದ್ದೀವಿ. ನಮಗೆ ಜಾಗನೇ ಇಲ್ರ. ಎಲ್ಲೂ ಉಳಕ್ ಜಾಗ ಇಲ್ರ. ತಂದೆನೇ ಸರ್ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರೋಗಿದ್ದಾರೆ. ನಿನ್ನೆ ನೈಟ್ 9 ಗಂಟೆಗೆ ಡೆತ್ ಆಗಿದ್ದಾರೆ. ತೊಗೊಂಬಂದಿದ್ದೀವಿ, ಅಂತ್ಯಕ್ರಿಯೆ ಮಾಡೋಕ್ಕೆ ಜಾಗನೇ ಇಲ್ಲ ಸರ್. ನಮಗೆ ಊರಲ್ಲಿ ಮಶಾಣ ಇಲ್ಲ, ಏನೂ ಇಲ್ಲ ಸರ್. ಈ ಥರ ತೊಂದರೆ ಆಗಿದೆ. ಯಾವಾಗಲಿಂದ ಪ್ರತಿಭಟನೆ ಮಾಡ್ತಿದ್ದಾರೆ? ನಿನ್ನೆ ನೈಟಿಂದ ಸರ್. ಅಧಿಕಾರಿಗಳಿಗೆಲ್ಲ ಹೇಳಿದ್ರೆ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಈಗ ಕೇಳಿದ್ದ ಸರ್, ಅದೇ ಅವ್ರು ಏನು ಹೇಳ್ಬೇಕು ನೋಡ್ಬೇಕು ಸರ್. ಅಲ್ಲ, ಈಗೇನ ಜಾಗ ಉಳಕ್ಕೆ ಅವಕಾಶ ಮಾಡಿಕೊಡ್ತಾರಂತ ಇಲ್ವಂತ ಹಿಂಗೆ ಅಂತ ಏನು ಕೇಳ್ತಾರೆ, ಏನು ಹೇಳ್ತಾರೆ? ಅದೇ ಕೇಳಿದ್ದೀವಿ ಸರ್, ಮಾಡಿಕೊಡಿ ಅಂತ. ಅವ್ರಿನ್ನ ಏನು ಹೇಳ್ತಾರೆ ನೋಡೋಣ. ಸೊ ಅಧಿಕಾರಿಗಳು ಯಾರೂ ಇಲ್ಲಿಗೆ ಬಂದಿಲ್ಲ. ಪಂಚಾಯತಿಯಿಂದ ಮಾತ್ರ ಅವರೇನೋ ಇದು ಸರ್ವೆ ಆಗಿಲ್ಲ ಅದು ಇದು ಅಂತ ಹೇಳ್ತಿದ್ದಾರೆ. ಯಾರೇ ಅಧಿಕಾರಿಗಳು ಬಂದು ಭೇಟಿ ಮಾಡಿಲ್ಲ ಇನ್ನು ನಮ್ಮನ್ನು. ಈಗ ಒಟ್ಟಾರೆ ನಿಮ್ಗೆ ಅಲ್ಲಿ ಅದೇ ಜಾಗದಲ್ಲಿ ಏನು ಸ್ಮಶಾನ ಭೂಮಿಲಿ ಅಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ನಾವು ಕೇಳ್ಕೊಂತೀವಿ. ದಯವಿಟ್ಟು ನೆಮ್ಮದಿ ಇಲ್ಲ ನಂಗೆ ಆಗಿದೆ. ಇಲ್ಲಿ ಊರ ಸ್ಮಶಾನ ಅನ್ನೋದೇ ಎಲ್ಲೂ ಇಲ್ಲ ಸರ್. ಈಗ ಏನು ಮಾಡ್ತಾರೆ, ಅವ್ರವ್ರ ಜಮೀನಲ್ಲಿ ಅವ್ರು ಮಾಡ್ಕೊಂತಾರೆ. ಸಾಮಾನ್ಯ ಜನಗಳು ಕೆಲವರು ಏನು ಜಮೀನುಗಳು ಇಲ್ಲದೇ ಇರೋರು ಏನಾಗಿದೆ ಅಂದರೆ ಎಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರ ಜಮೀನಿಗೂ ಅವಕಾಶ ಕೊಡಲ್ಲ. ಅದರಿಂದ ಈಗ ಸ್ಮಶಾನ ದಯವಿಟ್ಟು ಗುರುತಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡಿಕೆ. ಯಾವಾಗ ಡೆತ್ ಆಗಿದೆ? ನಿನ್ನೆ ರಾತ್ರಿ ಡೆತ್ ಆಗಿರೋದು, 1 ವಾರ ಹಾಸ್ಪಿಟ್ಲಲ್ಲಿದ್ದು. ಈಗ ಇಲ್ಲಿ ಬಂದಾಗ ಸ್ಮಶಾನದ ಜಾಗ ಇಲ್ಲದಕ್ಕೋಸ್ಕರ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ವಿ. ಏನಿರಲ್ಲ, ತಹಸೀಲ್ದಾರಿಗೆ ಸಂಬಂಧಪಟ್ಟಿದ್ದೇ ಇರುತ್ತೆ ಜವಾಬ್ದಾರಿ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶವ ಇಟ್ಕೊಂಡು. ಪ್ರತಿಭಟನೆ ಮಾಡ್ತಿದ್ದಾರೆ ಸರ್, ಬಟ್ ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಸರ್. ಇದು ನಮಗೆ ಸಂಬಂಧಪಟ್ಟಿದ್ದೇ ಏನಿರಲ್ಲ. ಅವ್ರಿಗೆ ಸತ್ ಮೇಲೂ ಕೂಡ ಮುಕ್ತಿ ಸಿಗ್ತಾ ಇಲ್ಲ ಅವ್ರಿಗೆ. ಹೌದು ಸಂಬಂಧಪಟ್ಟಂತೆ ಈಗ ಅಲ್ಲಿ ಏನು ಸ್ಮಶಾನ ಭೂಮಿ ಇದೆಯಲ್ಲ, ಸ್ಮಶಾನ ಭೂಮಿ ಆಲ್ರೆಡಿ ಇದೆ ಸರ್, ಆಲ್ರೆಡಿ ಇದೆ. ಒತ್ತುವರಿ ನಾವೆಲ್ಲ ಅಥವಾ ಅಲ್ಲಿ ಉಳಕ್ಕೆ ಏನು ಯೋಗ್ಯವಾಗಬೇಕು, ರೋಡ್ ಆಗಲಿ ಮತ್ತೊಂದು ಬೋರ್ಡಲ್ಲಿ ಹಾಕಿದ್ವಿ. ಹಂಗಾಗಿ ತಂತಿ ಎಲ್ಲ ಯೋಗ್ಯವಾಗಿ ಮಾಡಿದ್ವಿ. ಈಗ ಶವ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಈಗ ಅವ್ರಿಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ಸರ್, ಈಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬರ್ತೀವಿ ಅಂತ ಹೇಳಿದ್ದಾರೆ. ಸರ್ವೇರು ಬರ್ತಾರಂತೆ. ಈಗ ಆಲ್ರೆಡಿ ಗುರುತಿಸ್ಕೊಡ್ತೀವಿ, ಏನೋ ಒಂದು ಅನುಕೂಲ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ
ಕಾಲಾವಕಾಶ ಬೇಕಾದರೆ ಒತ್ತುವರಿ ಎಲ್ಲ ತೆರವುಗೊಳಿಸಿ ಮಾಡ್ತಾರೆ, ಸದ್ಯಕ್ಕೆ ಇವತ್ತು ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು ಸರ್. ಆಲ್ರೆಡಿ ತಹಸೀಲ್ದಾರ್ ಸಾಹೇಬರು ಅಲ್ಲಿ ರೆವಿನ್ಯೂ ಸರ್ವೆ ನಂಬರ್ ಸರ್ ಅದು ಸರ್ವೆ ನಂಬರು ಸರ್ 16 ಸೋಮಸಾರ ಗೇಟ್ ಸೋಮ ಅಲ್ಲೇ ಇರುತ್ತೆ ಸರ್. ಅದರಲ್ಲಿ SC/ST ಗೆ ಅಂತೇಳಿ 20 ಗುಂಟೆ ಇದೆ ಸರ್. ಇತರೆ ಜನಾಂಗದವ್ರಿಗೆ ಅಂದ್ರೆ 1 ಎಕರೆ 20 ಗುಂಟೆ ಇದೆ. ಆಮೇಲೆ ಸೋಮಸಾಗರದ ಹತ್ರ ಇನ್ನೊಂದು 20 ಗುಂಟೆ ಇದೆ. ಆಮೇಲೆ 6 ಸರ್ವೆ ನಂಬರ್ನಲ್ಲಿ 1 ಎಕರೆ. ಈ 4 ಗುರುತಿಸ್ಕೊಟ್ಟಿಲ್ಲ ಸರ್. ಅವು ಆದಷ್ಟು ಬೇಗ ಗುರುತಿಸ್ಕೊಟ್ಟರೆ ಸಾರ್ವಜನಿಕರು ಅನುಕೂಲ ಆಗುತ್ತೆ. 1000 ಎಕರೆ ಇಂಡಸ್ಟ್ರಿಯಲ್ಗೆ ಅಕ್ವೈರ್ ಆಗಿ ಇವತ್ತು ಅಲ್ಲೇ ಇಂಡಸ್ಟ್ರಿಯಲ್ಸ್ ಎಲ್ಲ ಪ್ರಗತಿನಲ್ಲಿದೆ. ಇಲ್ಲಿ ಜಮೀನಿಗೆ ಬಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಐತೆ. ಹಂಗಾಗಿ ಸಾರ್ವಜನಿಕ ಆಸ್ತಿಗಳನ್ನ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಐತೆ. ಇದು ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ತಕ್ಕನಾಗಿ ಸ್ಮಶಾನನ ರಿಸರ್ವೇಷನ್ ಮಾಡಿದರು. ನಾನು ಖುದ್ದಾಗಿ ಹೋರಾಟ ಮಾಡಿ ಸುಮಾರು 10 ವರ್ಷದ ಹಿಂದೆ ಜನರಲ್ಲರಿಗೆ 2 ಎಕರೆ, SC/ST ಗೆ 20 ಗುಂಟೆ ಸ್ಮಶಾನಕ್ಕೋಸ್ಕರ ರಿಸರ್ವೇಷನ್ ಮಾಡಿದ್ವಿ. ಆ ಜಾಗನ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಇವತ್ತು ಅಮಾಯಕರು ಸತ್ತಂಥ ಕಾಲದಾಗ ಅವ್ರನ್ನ ಊಡಕ್ಕೂ ಸಹ ಅದರೊಳಗೆ ಬಿಟ್ಕೊಂಡಂಗೆ ತಡೆ ಆಗ್ತಾ ಇದ್ದಾರೆ. ಈ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ನಾವು VIಯಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ನಮ್ಮ ಮನವಿಗಳಿಗೆ ಕಿಂಚಿತ್ತೂ ಸಹ ಯಾವ ಅಧಿಕಾರಿನೂ ಇದುವರೆಗೂ ಸ್ಪಾಟಿಗೆ ಬಂದು ಈ ಒಂದು ಸ್ಮಶಾನದಾಗಿರ್ಬೋದು ಸಾರ್ವಜನಿಕ ಇನ್ನು ಇದು ತುಮಕೂರು ಜಿಲ್ಲೆ ಬೆಳ್ಳಾವಿ ಹೋಬಳಿ ನೆಲಹಾಲ್ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರ ಪರಿಸ್ಥಿತಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಯಾವ ರೀತಿಯಾದಂತಹ ಒಂದು ಸಮಸ್ಯೆಯಲ್ಲಿ ಉಂಟಾಗಿದೆ, ಜೊತೆಗೆ ಅಲ್ಲಿರುವಂತಹ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಚಿತ್ರ ಏನು ತುಮಕೂರು ಗ್ರಾಮಾಂತರದ ನೆರಳ ಗ್ರಾಮ ಪಂಚಾಯತಿ ಮುಂಭಾಗ ಇವತ್ತು ಶವವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಡೀ ಗ್ರಾಮಸ್ಥರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೋಮಸಾಗರ ಗೇಟ್ ಬಳಿ ಸ್ಮಶಾನ ಇದ್ರೂ ಕೂಡ ಅದು ಒತ್ತುವರಿ ಆಗಿರುವ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಈಗ ಒಂದು ಜಾಗವಿಲ್ಲದ ಪರಿಣಾಮ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಇಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ತುಮಕೂರು ಗ್ರಾಮಾಂತರ ನೆರಳ ಗ್ರಾಮ ಪಂಚಾಯತಿ ಮುಂಭಾಗ ಈ ದೃಶ್ಯ ಕಂಡು ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಆಗ್ತಾ ಇದೆ. ಇಡೀ ದಿನ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಇತ್ತ ಶಾಸಕರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟರು ಕೂಡ ತಹಸೀಲ್ದಾರ್ ಕೂಡ ಈ ಭಾಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಇದು ತುಮಕೂರು ಗ್ರಾಮ ಪಂಚಾಯತಿ ಅಂದ್ರೆ ಹೊಸನಸಪುರ ಕೈಗಾರಿಕಾ ಪ್ರದೇಶ ಇರುವಂತದ್ದು. ಇನ್ನೊಂದ್ ಕಡೆ ಈ ಭಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕೂಡ ಇರುವಂತದ್ದು. ಇಂತಹ ಒಂದು ಜಾಗದಲ್ಲಿ ಇಂತಹ ದುಸ್ಥಿತಿ ಬಂದೊದಗಿದೆ. ಹೀಗಾಗಿ ಈ ಒಂದು ಗ್ರಾಮ ಪಂಚಾಯತಿ ಮುಂಬೈ ಈಗ ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈಗ ಕುಟುಂಬಸ್ಥರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ನೇರ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಗಿರೀಶನ್ನ ನೇರ ಸಂಪರ್ಕಕ್ಕೆ ತಗೊಳ್ಳುವಂತಹ ಕೆಲಸವನ್ನ ಮಾಡೋಣ. ಇದು ನೆಲಹಾಲ್ ಗ್ರಾಮದಲ್ಲಿ ಉಂಟಾಗಿರುವಂತಹ ಒಂದು ಗ್ರಾಮಸ್ಥರ ಪರಿಸ್ಥಿತಿಯಾಗಿದೆ. ಇರೋಂತಹ ಭೂಮಿನೆಲ್ಲ ಒತ್ತುವರಿ ಮಾಡ್ಕೊಂಡು ಬಂದು ಈಗ ಅಲ್ಲಿ ಯಾರೇ ಸಹ ಮೃತಪಟ್ಟರು ಅಲ್ಲಿ ಶವವನ್ನ ಹೂಳೋದಕ್ಕೆ ಕೂಡ ಜಾಗ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಅಧಿಕಾರಿಗಳು ಸಹ ಈ ಕಡೆ ಗಮನವನ್ನ ಕೊಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ ಅಂತ ಹೇಳಿ ಅಲ್ಲಿರುವಂತಹ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನೆಲಹಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಸಾಗರ ಗೇಟ್ನಲ್ಲಿರುವಂತಹ ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಸ್ಮಶಾನಕ್ಕೆ ಅಂತ ಹೇಳಿ ಕೊಟ್ಟಿರುವಂತಹ ಜಾಗನೇ ಒತ್ತುವರಿ ಮಾಡ್ಕೊಂಡು ಈಗ ಶವವನ್ನ ಸಹ ಹೂಳೋದಕ್ಕೆ ಒಂದು ಜಾಗನೂ ಕೂಡ ಇಲ್ಲ. ಸೋಮಸಾಗರ ಗೇಟ್ ಬಳಿಯ ಸರ್ವೆ ನಂಬರ್ 16ರಲ್ಲಿ ಇರುವಂತಹ ಸ್ಮಶಾನ ಭೂಮಿ ಇದ್ರೂ ಗ್ರಾಮಸ್ಥರಿಗೆ ಇಲ್ಲದೆ ಇರುವಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದಲೂ ಸಹ ನಿನ್ನೆ ಮೃತಪಟ್ಟಿರುವಂತಹ ವ್ಯಕ್ತಿ ಶವವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇಷ್ಟು ಹೊತ್ತಾದ್ರೂ ಕೂಡ ಯಾವ ಅಧಿಕಾರಿಗಳು ಹೋಗ್ಲಿ ಅವ್ರ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹೇಳಿ ಏನಾದ್ರೂ ಒಂದು ಮಾಡಬೇಕಾಗಿತ್ತು. ಇದು ಬೆಳಗ್ಗೆಯಿಂದಲೂ ಸಹ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಬಂದೇ ಇಲ್ಲ, ಕಂಡು ಕಾಣದಂತಿದ್ದಾರಾ? ಸ್ಮಶಾನ ಭೂಮಿ ಕೊರತೆಯಿಂದಾಗಿ
ಅಂತ್ಯ ಸಂಸ್ಕಾರಕ್ಕೆ ಜಾಗನೇ ಸಿಗದೆ ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಅವರು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಏನಿದೆ ಅದನ್ನ ಪ್ರಗತಿ ಟಿವಿ ಮುಂದೆ ಕೂಡ ಬಿಚ್ಚಿಟ್ಟಿದ್ದಾರೆ. ಮೃತಪಟ್ಟು ಎಷ್ಟು ಗಂಟೆ ಆಗಿದೆ? ಎಸ್, ಈಗ ನಮ್ಮ ಪ್ರತಿನಿಧಿ ಗಿರೀಶ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ. ಅಲ್ಲಿರುವಂತಹ ಪರಿಸ್ಥಿತಿ ಈಗ ಹೇಗಿದೆ? ಗಿರೀಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಬೆಳಗ್ಗೆಯಿಂದಲೂ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಆಕ್ರೋಶ ಮತ್ತಷ್ಟು ಮುಂದುವರೆದಿರುವಂತದ್ದು. ಏನು ಈಗಾಗಲೇ ತಹಸೀಲ್ದಾರ್ಗೂ ಕೂಡ ಈ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಕೂಡ ಏನ ಸ್ಮಶಾನ ಭೂಮಿ ಇದೆಯಲ್ಲ, ಅಲ್ಲಿ ಸ್ಮಶಾನ ಭೂಮಿ ಇದ್ರೂ ಕೂಡ ಅದನ್ನ ಗುರುತಿಸುವಂತ ಕೆಲಸ ಆಗ್ತಾ ಇಲ್ಲ, ಅಥವಾ ಅದಕ್ಕೊಂದು ಹದ್ದುಬಸ್ತು ಮಾಡ್ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ನಿಜಕ್ಕೂ ಕೂಡ ಇಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಬೆಳಗ್ಗೆದಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಾ, ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ. ಶಾಸಕರ ಗಮನಕ್ಕೆ ತಂದಿದ್ದೀರಾ ಏನು? ಬೆಳಿಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದೀವಿ, ತಹಸೀಲ್ದಾರ್ ಗಮನಕ್ಕೂ ಸಹ ತಂದಿದ್ದೀವಿ. ತಹಸೀಲ್ದಾರರು ಉಡಾಫೆ ಉತ್ತರ ಕೊಡ್ತಾವ್ರೆ. ನಾನು ಕೋರ್ಟಲ್ಲಿ ಇದ್ದೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸ್ತಾ ಇದ್ದೀನಿ ಅಂತ. ಇಲ್ಲಿ ಬಂದಿರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಜನರು ಯಾರು ಕಿಮ್ಮತ್ ಕೊಡ್ತಾ ಇಲ್ಲ. ಹಂಗಾಗಿ ಬಹಳ ಸಮಸ್ಯೆ ಆಗ್ತಾ ಐತೆ. ಅವರು ಅನಾಥರು, ಎರಡೇ ಕುಟುಂಬ ಈ ಗ್ರಾಮದಲ್ಲಿರೋದು. ಅವರು ತುಂಬಾ ಬಡವರು. ಅವರು ಇವಾಗ ಮಳೆ ಬೇರೆ ಬರ್ತಾ ಇದೆ, ಪ್ರಕೃತಿ ಬೇರೆ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರ ಬೀದಿನಲ್ಲಿ ಎಣೆಕ್ಕೆ ಕೂತ್ಕೊಂಡು ಅವ್ರ ಪರಿಸ್ಥಿತಿನ ಇಲ್ಲಿ ನೋಡಕ್ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಆಗಿದೆ. ಹಂಗಾಗಿ ಮೇಲ್ಮಟ್ಟದ ಅಧಿಕಾರಿಗಳು ಈಗಲಾದ್ರೂ ಸ್ಪಂದಿಸ್ಲಿಲ್ಲ ಅಂದ್ರೆ ಅವರ ಕಷ್ಟನ ಕೇಳೋರು ಯಾರು ಸಹ ಇಲ್ಲಂತ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ. ಸರ್, ಯಾವಾಗ್ಲಿಂದ ಹೋರಾಟ ಮಾಡ್ತಾ ಇರೋದು? ಸರ್, ನಾವು ಈ ಸ್ಮಶಾನಕ್ಕೋಸ್ಕರ 15 ವರ್ಷದಿಂದಲೂ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡಿ ಅದು ಲೀಗಲ್ ಆಗಿ ಒಂದು ತಾಂತ್ರಿಕ ಅಂತ್ಯ ಕಂಡಿದೆ. ಆದ್ರೆ ಈಗ ಅದಕ್ಕೆ ಒಳಗಡೆಗೆ ಹೋಗೋದಕ್ಕೆ ತೊಂದರೆ ಆಗಿದೆ. ಹಂಗಾಗಿ ಇನ್ನಾದ್ರೂ ಅಧಿಕಾರಿಗಳು ಬಂದು ಸಾಮಾನ್ಯ ಜನಗಳನ್ನ ಅಲ್ಲಿ ತಗೊಂಡೋಗಿ ಬಿಟ್ಟು ಈ ಸ್ಮಶಾನನ ರಿಸರ್ವ್ ನ ಕನ್ಫರ್ಮ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತೀನಿ. ಅಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಇದು. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು ಇದರಲ್ಲಿ. ಈ ಒಂದು ಕೆಲಸ ಮಾಡೋದಕ್ಕೆ ಏನು 15 ವರ್ಷ ಬೇಕಾಗಿರ್ಲಿಲ್ಲ. 15 ವರ್ಷದಿಂದಲೂ ಬರೀ ಇದೇ ಪರಿಸ್ಥಿತಿ. ಹಂಗಾಗಿ ಈ ಅಧಿಕಾರಿಗಳ ಕೈಲಿ ಇವತ್ತು ಸಹ ಈ ಕೆಲಸ ಆಗ್ತೈತೆ ಅನ್ನೋದು ಡೌಟ್. ದಂಡಾಧಿಕಾರಿಗಳೇ ಈ ಒಂದು ಈ ಜಾಗಕ್ಕೆ ಬಂದ್ರೆ ಮಾತ್ರನೇ ಈ ಒಂದು ಕೆಲಸ ಆಗ್ತೈತೆ ಅಂತ ನನಗನ್ನಿಸ್ತಾ ಐತೆ. ಇಲ್ಲಿನ ಪರಿಸ್ಥಿತಿ ನೋಡಿ, ಕಾರ್ಯದರ್ಶಿಗಳು ಇಲ್ಲಿ ಬರ್ತಕ್ಕಂತ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಪಂಚಾಯತಿ ಕಾರ್ಯದರ್ಶಿ ಆಗಿರ್ಬೋದು, ಅವ್ರ ಕಡೆಯಿಂದ ಈ ಕೆಲಸ ಆಗೋದು ನನಗಂತೂ ನಂಬಿಕೆ ಇಲ್ಲ. ಇದಕ್ಕೇನಿದ್ರು ಉನ್ನತ ಮಟ್ಟದ ಅಧಿಕಾರಿಗಳು ಬಂದ್ರೆ ಮಾತ್ರ ಈ ಸಮಸ್ಯೆ ಸಾಲ್ವ್ ಆಗೋದು. ಈಗ ಒಂದು ಸ್ಮಶಾನ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿರೋದು ಯಾರು ಅಂತ? ಅದು ಯಾರು ಅಂತ ಗೊತ್ತಾಗಲ್ಲ. ಇದು ದಾಖಲೆಲ್ಲ ಐತೆ ಅಷ್ಟೇ, 2 ಎಕರೆ ಸ್ಮಶಾನ ಭೂಮಿ ಅಂತ ಹೇಳಿ. ಅದು ದೊಡ್ಡ ಸರ್ವೆ ನಂಬರ್, ಸುಮಾರು ಒಂದು 25 ರಿಂದ 30 ಎಕರೆ ಬರ್ತಕ್ಕಂಥ ಸರ್ವೆ ನಂಬರ್. ಅದು ಯಾವ ಭಾಗದಲ್ಲಿ ಸ್ಮಶಾನ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜನಕ್ಕೆ ಅದನ್ನ ಗುರುತಿಸಿ ಕೊಟ್ಟಿಲ್ಲ. ಹಂಗಾಗಿ ಯಾರು ಒತ್ತುವರಿ ಮಾಡಿದ್ದಾರೆ ಅನ್ನೋದು ನಮಗೂ ಸಹ ಗೊತ್ತಾಗ್ತಾ ಇಲ್ಲ. ಎಸ್ ಚಿತ್ರ, ಇದು ಇಲ್ಲಿನ ಸದ್ಯದ ಪರಿಸ್ಥಿತಿ ಆಗ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಗಿರೀಶ್, ಈಗ ಗ್ರಾಮಸ್ಥರು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಅಂದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಬರೋವರೆಗೂ ಕೂಡ ಹೆಣವನ್ನ ಎತ್ತಲ್ವಾ, ಅಥವಾ ಬೇರೆ ಒಂದು ಅಂತ್ಯ ಸಂಸ್ಕಾರ ಕ್ರಿಯೆಯನ್ನ ನಡೆಸ್ಕೊಡೋದಕ್ಕೆ ಬೇರೆ ಕಡೆ ಜಾಗ ಏನಾದ್ರೂ ಕಲ್ಪಿಸ್ಕೊಡ್ತಾರಾ, ಏನು ಅಂತ ಹೇಳಿ ಗ್ರಾಮಸ್ಥರ ನಿರ್ಧಾರ ಏನಾಗಿದೆ, ಮುಂದೆ ಏನ್ ನಿರ್ಧಾರ ತಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ? ಸದ್ಯದ ಮಟ್ಟಿಗೆ ಏನು ಆ ಕುಟುಂಬಸ್ಥರಿಗೆ ಸಾವನ್ನಪ್ಪಿರುವಂತಹ ಮೃತ ನಾಗರಾಜ್ ಏನಿದ್ದಾರೆ ಅವರ ಕುಟುಂಬಕ್ಕೆ ಎಲ್ಲೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಅವರು ಸ್ಮಶಾನ ಭೂಮಿ ಏನಿದೆ ಅದೇ ಜಾಗದಲ್ಲಿ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಈ ಒಂದು ಭರವಸೆಯನ್ನ ಕೂಡ ಕಾರ್ಯದರ್ಶಿ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಇವತ್ತೇ ಕೂಡ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ. ತಹಸೀಲ್ದಾರ್ ಕೂಡ ಈ ಬಗ್ಗೆ ನಾವು ಗಮನ ಕೊಟ್ಟಿದ್ದೀವಿ. ತಹಸೀಲ್ದಾರ್ಗೂ ಕೂಡ ನಾವು ಗಮನ ಹರಿಸಿದ್ದೀವಿ. ಅವರು ಪಕ್ಕೆ ಬರ್ತಾರೆ. ಎಲ್ಲವನ್ನೂ ಕೂಡ ಒತ್ತುವರಿ ಏನಿದೆ ಆ ಜಾಗದಲ್ಲಿ ಒಂದು ಒತ್ತುವರಿಯನ್ನು ತೆರವುಗೊಳಿಸಿ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಕಾರ್ಯದರ್ಶಿ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಇರುವಂತಹ ಸ್ಮಶಾನ ಭೂಮಿಯಲ್ಲೇ ನಾವು ಅಂತ್ಯ ಸಂಸ್ಕಾರವನ್ನ ಮಾಡ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಮತ್ತೆ ಕುಟುಂಬಸ್ಥರು ಕೂಡ ಪಟ್ಟು ನೀಡಿದ್ದಾರೆ. ಯಾಕಂದ್ರೆ ಬೇರೆ ಜಾಗದಲ್ಲಿ ಒಂದು ಶವವನ್ನು ಅಂತ್ಯ ಸಂಸ್ಕಾರ ಮಾಡಕ್ಕೆ ಅವಕಾಶವಿಲ್ಲ. ಸ್ಮಶಾನ ಭೂಮಿಯಲ್ಲೇ ಈ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಚಿತ್ರ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಗಿರೀಶ್. ಎಸ್, ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಒಂದು ಅಲ್ಲಿರುವಂತಹ ಗ್ರಾಮಸ್ಥರ ಪರಿಸ್ಥಿತಿಯನ್ನ ಪರಿಗಣಿಸಿ ಅದನ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ತಾರೆ, ಹಾಗೆ ಅಲ್ಲಿರುವಂತಹ ಶವಕ್ಕೆ ಅಂತ್ಯ ಸಂಸ್ಕಾರದ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಹೇಳಿ ಕೂಡ ಕಾದು ನೋಡೋಣ.